ನಮಸ್ಕಾರ ವೀಕ್ಷಕರೇ, ಇನ್ಸೈಟ್ ರಶ್ ನ್ಯೂಸ್ಗೆ ಸ್ವಾಗತ. ನಾನು ವಿನುತಾ. ಕಾತ್ಯಾಯಿನಿ ದೇವಿಯು ಹಿಂದೂ ಧರ್ಮದಲ್ಲಿ ದುರ್ಗಾ ದೇವಿಯ 9 ರೂಪಗಳಾದ ನವದುರ್ಗೆಯರಲ್ಲಿ 6ನೆಯ ರೂಪವಾಗಿದ್ದಾಳೆ. ಆಕೆಯನ್ನು ಮಹಾದೇವಿಯ ಒಂದು ಅಂಶವಾಗಿ ಪರಿಗಣಿಸಲಾಗುತ್ತದೆ ಮತ್ತು ರಾಕ್ಷಸ ಮಹಿಷಾಸುರನ ಸಂಹಾರಕ್ಕೆ ಹೆಸರಾದವಳು. ಕಾತ್ಯಾಯಿನಿಯ ಇತಿಹಾಸ ಮತ್ತು ಮಹತ್ವವನ್ನ ಸ್ಕಂದ ಪುರಾಣ, ಯಜುರ್ವೇದ, ಶೈತ್ಯೇರಿಯ, ಅರಣ್ಯಕ ಮತ್ತು ಇತರ ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ. ಸ್ಕಂದ ಪುರಾಣದ ಪ್ರಕಾರ ಕಾತ್ಯಾಯಿನಿ ದೇವಿಯು ದೇವತೆಗಳ ಸ್ವಯಂ ಪ್ರೇರಿತ ಕೋಪದಿಂದ ಸೃಷ್ಟಿಯಾದವಳು. ಮಹಿಷಾಸುರನೆಂಬ ರಾಕ್ಷಸನ ಉಪಟಳದಿಂದ ದೇವತೆಗಳು ಬೇಸತ್ತಿದ್ದಾಗ ಆಕೆಯನ್ನು ರಾಕ್ಷಸನನ್ನು ಸಂಹರಿಸಲು ಸೃಷ್ಟಿಸಲಾಯಿತು. ದೇವತೆಗಳ ಶಕ್ತಿಯ ಸಂಯೋಜನೆಯಿಂದ ಕಾತ್ಯಾಯಿನಿಯು ಶಕ್ತಿಶಾಲಿಯಾದ ಯೋಧ ದೇವತೆಯಾಗಿ ರೂಪುಗೊಂಡಳು. ಆಕೆಯನ್ನು ಸಿಂಹದ ಮೇಲೆ ಸವಾರಿ ಮಾಡುವಳಾಗಿ 4, 10 ಅಥವಾ 18 ಕೈಗಳಿಂದ ಚಿತ್ರಿಸಲಾಗುತ್ತದೆ. ಇನ್ನು ವಿವಿಧ ಆಯುಧಗಳನ್ನು ಕೂಡ ಧರಿಸಿರುತ್ತಾಳೆ. ಕಾತ್ಯಾಯಿನಿಯ ಹೆಸರು ಕತ್ಯ ಋಷಿಗಳಿಂದ ಬಂದಿದೆ. ಕತ್ಯ ಋಷಿಯ ಮಗಳಾದ ಕಾತ್ಯಾಯಿನಿಯು ತನ್ನ ತಪಸ್ಸಿನಿಂದ ದೇವಿಯ ಆಶೀರ್ವಾದವನ್ನ ಪಡೆದಳು ಎಂಬ ನಂಬಿಕೆ ಇದೆ. ಅಮರಕೋಶದಂತಹ ಸಂಸ್ಕೃತ ಶಬ್ದಕೋಶದಲ್ಲಿ ಕಾತ್ಯಾಯಿನಿಯನ್ನು ಪಾರ್ವತಿ ದೇವಿಯ ಒಂದು ರೂಪವಾಗಿ ಉಲ್ಲೇಖಿಸಲಾಗಿದೆ. ಜೊತೆಗೆ ಉಮಾ, ಗೌರಿ, ಕಾಳಿ ಮತ್ತು ಈಶ್ವರಿ ಎಂಬ ಹೆಸರುಗಳನ್ನು ಕೂಡ ದೇವಿಗೆ ನೀಡಲಾಗಿದೆ. ನವರಾತ್ರಿಯ 6ನೇ ದಿನವನ್ನು ಕಾತ್ಯಾಯಿನಿ ದೇವಿಯ ಆಗಮನದ ದಿನವಾಗಿ ಆಚರಿಸಲಾಗುತ್ತದೆ. ಈ ದಿನ ಭಕ್ತರು ಆಕೆಯನ್ನ ಆರಾಧಿಸಿ ಶಕ್ತಿ, ಧೈರ್ಯ ಮತ್ತು ರಕ್ಷಣೆಗಾಗಿ ಪ್ರಾರ್ಥಿಸುತ್ತಾರೆ. ಕಾತ್ಯಾಯಿನಿಯನ್ನು ಕೆಂಪು ಬಣ್ಣದೊಂದಿಗೆ ಸಂಬಂಧಿಸಲಾಗಿದ್ದು ಇದು ಶಕ್ತಿ ಮತ್ತು ಉಗ್ರತೆಯ ಸಂಕೇತವಾಗಿದೆ. ಕಾತ್ಯಾಯಿನಿ ದೇವಿಯು ಹಿಂದೂ ಧರ್ಮದಲ್ಲಿ ಶಕ್ತಿಯ ಯೋಧ ರೂಪವಾಗಿ ಪೂಜಿತಳಾಗಿದ್ದಾಳೆ. ಆಕೆಯ ಇತಿಹಾಸವು ಪುರಾಣಗಳು, ಶಾಸನಗಳು ಮತ್ತು ಶಕ್ತಿಪೀಠಗಳ ಮೂಲಕ ಭಾರತದ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಪರಂಪರೆಯಲ್ಲಿ ಗಾಢವಾಗಿ ಬೇರೂರಿದೆ. ನವರಾತ್ರಿಯಂತಹ ಹಬ್ಬಗಳ ಮೂಲಕ ಆಕೆಯ ಆರಾಧನೆಯು ಭಕ್ತರಿಗೆ ಶಕ್ತಿ ಮತ್ತು ಭಕ್ತಿಯನ್ನ ತುಂಬುತ್ತದೆ. ಧನ್ಯವಾದಗಳು.